ಅಮೂಲ್ಯ, ಗಿರ್ಜಾ ಆಂಟಿ ಮನೆಯವರೆಲ್ಲ ನಂಗೆ ತುಂಬಾ ವರ್ಷದಿಂದಾನೇ ಪರಿಚಯ ಇದ್ದಾರೆ. ಅವ್ರು ಈ ಮಾತನ್ನ ಹೇಳ್ತಾ ಇದಾರೆ ಅಂದ್ರೆ ತುಂಬಾ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರ್ತಾರೆ. ನೋಡು, ನೀನು ವಲ್ಲಭನ್ನ ಮದ್ವೆ ಆಗದೆ ಒಳ್ಳೇದು ಅಮೂಲ್ಯ. ಒಂದ್ ಹುಡುಗಿ ಜೀವನ ಸರಿಪಡಿಸೋದಕ್ಕಾಗ್ಲಿಲ್ಲ ಅನ್ನೋ ಕೊರಗಿನಲ್ಲಿ ನಾನಂತೂ ಬದುಕಿರಲ್ಲ, ನಾನು ಸತ್ತೇ ಹೋಗ್ತೀನಿ. ಬಿಡ್ತವನು ಅದ್ ಏನ್ ಮಾತು ಅಂತ ಆಡ್ತಿದ್ಯಮ್ಮ. ಅಮೂಲ್ಯ ನಮ್ಮ ಮದ್ವೆ ಆಗಲ್ಲವ. ಬಿಟ್ಟು ಅಳೋದು ನಿನ್ಸಮ್ಮ. ನನಗೆ ಪ್ರಪಂಚದಲ್ಲಿ ಬೇರೆ ಏನು ದೊಡ್ಡದಲ್ಲಮ್ಮ. ಸರಿ, ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬಿಡಮ್ಮ. ಅಮ್ಮ, ನಾನ್ ಚೆನ್ನಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ನೀನ್ ಅದಕ್ಕೆ ಒಪ್ಕೊಂಡ್ರೆ ಒಂದ್ ಹಂತಕ್ಕೆ ಬಗೆಹರಿಯುತ್ತೆ. ಏನತ್ತೆ? ನೀನು ವಲ್ಲಭನ್ನ ಮದ್ವೆ ಆಗ್ಬೇಕು. ನಾನ ವಲ್ಲಭನ? ಇಲ್ಲ, ಆಗೋದೇ ಇಲ್ಲ ಅತ್ತೆ. ನೀವ್ ಯಾಕೆ ಈ ತರ ನಿರ್ಧಾರ ತಗೊಂಡ್ರಿ? ನಿಮಗೂ ಗೊತ್ತು ನನಗ್ ಅವ್ನ್ ಕಂಡ್ರೆ ಆಗಲ್ಲ, ಅವನಿಗೂ ನನ್ ಕಂಡ್ರೆ ಆಗಲ್ಲ ಅಂತ. ದೇವ್ರೆ, ಅದನ್ನೆಲ್ಲ ಪಕ್ಕಕ್ಕಿಡು ಅಮ್ಮ. ಎಷ್ಟು ದಿನ ಏನಾಯ್ತು ಆಯ್ತು. ನೀನು ವಲ್ಲಭನ ಮದ್ವೆ ಆಗ್ಲೇಬೇಕು. ಇಲ್ಲ, ಈ ವಿಷಯದಲ್ಲಿ ನನಗ್ ಫೋರ್ಸ್ ಮಾಡ್ಬೇಡಿ ನೀವು. ನಾನ್ ಸಾಯಕ್ ಹೋಗ್ತಿರೋದ್ನ ತಪ್ಸಕ್ಕೋಸ್ಕರ ನನಗ್ ಈ ಮದ್ವೆ ಮಾಡ್ಬೇಡಿ ಅತ್ತೆ. ಫಸ್ಟ್ ಆಫ್ ಆಲ್ ನನಗ್ ಈ ಮದ್ವೆ ಯೋಚನೆ ಇಲ್ಲ. ಅದ್ರ ಮೇಲೆ ಆ ವಲ್ಲಭನ್ ನಾನ್ ಮದ್ವೆ ಆಗ್ಬೇಕಾ? ಸಾಧ್ಯನೇ ಇಲ್ಲ ಅತ್ತೆ. ಸುಮ್ನೆ ಈ ಮದ್ವೆಗೆ ಒಪ್ಕೊ ಅಮ್ಮ. ಅದೇ ನಂಗೆ ವಲ್ಲಭನ್ ಮೇಲೆ ಆತರ ಫೀಲಿಂಗ್ಸ್ ಇಲ್ಲ ಅತ್ತೆ. ಇದು ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಪ್ಲೀಸ್ ನಂಗೆ ಒತ್ತಾಯ ಮಾಡ್ಬೇಡಿ. ಸರಿ, ಹಾಗಾದ್ರೆ ನಿಮ್ಮಪ್ಪನ ಶಾಶ್ವತವಾಗಿ ಕಳ್ಕೊಳ್ಳೋದಕ್ಕೆ ತಯಾರಾಗ. ಅತ್ತೆ, ಏನ್ ಹೇಳ್ತಿದ್ದೀರತ್ತೆ? ಹೌದು, ಓಡ್ ಹೋದೆ ಅಂತ ನಿಮ್ಮಪ್ಪ ಸಾಯೋದಕ್ಕೆ ಹೊರಟಿದ್ರು, ಗೊತ್ತಾ ನಿನ್ಗೆ? ನೀನ್ ಮನೆ ಬಿಟ್ಟು ಓಡ್ ಬಂದ್ಮೇಲೆ ನಿನ್ನ ಮದ್ವೆ ಆಗ್ಬೇಕಾಗಿರೋ ಹುಡುಗನ್ ಮನೆ ಕಡೆಯವರು ನಿಮ್ಮಪ್ಪನ ಮನೆ ಮುಂದೆ ಬಂದು ನಿಮ್ಮಪ್ಪನ ಬಾಯಿಗೆ ಬಂದಾಗ ಬೈದಿದ್ದಾರೆ, ಅವಮಾನ ಮಾಡಿದ್ದಾರೆ. ಅದನ್ನೆಲ್ಲ ಸಹಿಸಕ್ಕಾಗ್ದೆ ನಿಮ್ಮಪ್ಪ ನೇಣು ಹಾಕೊಳಕ್ ಹೋಗಿದ್ರು, ಗೊತ್ತಾ ನಿನಗೆ? ಪುಣ್ಯಕ್ಕೆ ನಮ್ಮ ಮನೆಯವ್ರು ಹೋಗಿ ಅವ್ರನ್ನ ಕಾಪಾಡಿದ್ದಾರೆ. ಅವ್ರ ಜೀವಕ್ಕೇನು ಅಪಾಯ ಆಗಿರ್ಲಿಲ್ಲ. ಒಂದು ವೇಳೆ ನಮ್ಮ ಅಣ್ಣಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಿನ್ನ ಮಾತ್ರ ಜೀವನ ಪರ್ಯಂತ ನಾನು ಕ್ಷಮಿಸ್ತಾ ಇರ್ಲಿಲ್ಲ ಅಮ್ಮ. ಅಯ್ಯೋ, ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ಏನ್ ಮಾಡ್ಕೋತಾ ಇದೀಯ ನೀನು? ಇಲ್ಲ ಅತ್ತೆ, ನಾನ್ ಅಪ್ಪ ಕೊಟ್ಟಿರೋ ನೋವಿಗೆ ಅವ್ರ ನನಗೆ ಏನ್ ಶಿಕ್ಷೆ ಕೊಟ್ರು ಪರವಾಗಿಲ್ಲ. ಅವ್ರ ನನ್ನ ಸಾಯಿಸ್ಬಿಡ್ಲಿ, ನಾನ್ ಸಾಯ್ತೀನಿ. ಏಯ್, ಇನ್ನೊಂದ್ಸಲ ಸಾಯ್ತೀನಿ ಅನ್ನೋ ಮಾತ್ ನಿನ್ ಬಾಯಲ್ಲಿ ಬಂದ್ರೆ ಇನ್ನ 4 ಬಾರಿಸ್ತೀನಿ ನೋಡು. ನೀನ್ ಸಾಯೋದಕ್ಕೇನೆ ನಾವೆಲ್ಲ ಇಲ್ಲಿ ಇಷ್ಟು ಕಷ್ಟ ಪಡ್ತಿರೋದು. ನೋಡಮ್ಮ, ಊರ್ನವ್ರಿಗೆ ನೀನ್ ಯಾರ್ದೋ ಜೊತೆ ಓಡ್ ಹೋಗಿದ್ಯಾ ಅನ್ನೋ ವಿಷಯ ಗೊತ್ತು, ಆದ್ರೆ ಯಾರ ಜೊತೆ ಓಡ್ ಹೋಗಿದ್ಯಾ ಅಂತ ಗೊತ್ತಿಲ್ಲ.
ಈ ಪರಿಸ್ಥಿತಿಲಿ ನೀನೇನಾದ್ರೂ ನಿಮ್ ಮನೆ ಮುಂದೆ ನಿಂತ್ರೆ ತಲೆಗೊಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಕಣೆ. ಆಗ ನನ್ನ ಜೀವನ ಹೀಗಾಗೋಯ್ತಲ್ಲ ಅಂತ ಸಿಟ್ಟಿನಿಂದ ನಿಮ್ಮಪ್ಪ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನೇ ಮಾಡ್ತೀಯಾ? ಅದಕ್ಕೆ ಹೇಳ್ತಿರೋದು, ನೀನೀಗ ವಲ್ಲಭನ್ನ ಮದ್ವೆ ಆಗೋದ್ರಿಂದ ನೀನ್ ಪ್ರೀತಿಸಿದ ಹುಡುಗ ನಿನ್ನ ಬಿಟ್ಟು ಓಡ್ ಹೋದ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ನೀನು ವಲ್ಲಭನ್ನೇ ಪ್ರೀತಿಸಿ ವಲ್ಲಭನ್ನೇ ಮದ್ವೆ ಆಗಿದ್ಯಾ ಅಂತ ಅನ್ಕೋತಾರೆ. ಹೌದು, ಈ ವಿಷಯ ಕೇಳಿದಾಗ ಅಪ್ಪನಿಗೆ ಸಿಟ್ಟು ಬರುತ್ತೆ. ಆದ್ರೆ ಮಗಳ ಜೀವನ ಹೀಗಾಗೋಯ್ತಲ್ಲ ಅನ್ನೋ ಚಿಂತೆ ನಿಮ್ಮಪ್ಪನಿಗೆ ಯಾವತ್ತೂ ಕಾಡಲ್ಲ ಕಣೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಪ್ಕೋ ಅಮ್ಮ. ಅಮೂಲ್ಯ, ಗಿರ್ಜಾ ಆಂಟಿ ಮನೆಯವರೆಲ್ಲ ನಂಗೆ ತುಂಬಾ ವರ್ಷದಿಂದಾನೇ ಪರಿಚಯ ಇದ್ದಾರೆ. ಅವ್ರು ಈ ಮಾತನ್ನ ಹೇಳ್ತಾ ಇದಾರೆ ಅಂದ್ರೆ ತುಂಬಾ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರ್ತಾರೆ. ನೋಡು, ನೀನು ವಲ್ಲಭನ್ನ ಮದ್ವೆ ಆಗದೆ ಒಳ್ಳೇದು ಅಮೂಲ್ಯ. ನಿನ್ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಾದ್ಮೇಲೂ ಅವರೇ ಬಂದು ನಿನ್ಗೆ ಈ ಅವಕಾಶ ಕೊಡ್ತಾ ಇದಾರೆ ಅಂದ್ಮೇಲೆ ನಿನ್ ಪಾಲಿಗೆ ಅದೃಷ್ಟ ದೇವತೆ ಬಂದು ಬಾಗಿಲ್ ಬಡಿತಿದ್ದಾಳೆ ಅನ್ಕೋ. ಹಠ ಮಾಡ್ಬೇಡ ಅಮೂಲ್ಯ. ನೀನ್ ಮನೆ ಬಿಟ್ಟು ಓಡ್ ಹೋಗಿರೋದಕ್ಕೆ ಸಾಕಷ್ಟು ಒಗಟುಗಳ ಸೃಷ್ಟಿಯಾಗಿದೆ. ಆ ಎಲ್ಲ ಒಗಟುಗಳಿಗೂ ಒಂದೇ ಉತ್ತರ, ಈ ಮದ್ವೆ. ನೀನ್ ಶುರು ಮಾಡಿರೋ ಈ ದ್ವಂದ್ವನ ನೀನೇ ಅಂತ್ಯ ಮಾಡ್ಬೇಕು ಅಮೂಲ್ಯ. ಒಪ್ಕೊಳ್ಳೆ ಅಮ್ಮು. ಈ ಅತ್ತೆ ಮಾತನ್ನ ನೀನ್ ತೆಗ್ದಾಕಲ್ಲ ತಾನೆ? ನಂಗೆ ಏನು ಗೊತ್ತಾಗ್ತಿಲ್ಲ ಅತ್ತೆ. ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ಶ್ರೀಕಂಠ ಮತ್ತವ್ರ ಹುಡುಗರು ಇನ್ನೂ ಫೋನ್ ಮಾಡಿಲ್ಲ. ಅಮೂಲ್ಯ ಹುಡುಕ್ತಾರ ಇಲ್ವೋ ಇವರು? ಅಣ್ಣ, ಅವ್ರು ಹುಡುಕ್ತಾರೆ, ಇನ್ ಸ್ವಲ್ಪ ಸಮಾಧಾನ ತಗೋಣ. ನಾನು ಶ್ರೀಕಂಠಗೆ ಹೇಳ್ತೀನಿ, ಅಮೂಲ್ಯ ಎಲ್ಲೇ ಇದ್ರು ಸಂಜೆ ಒಳಗೆ ಕರ್ಕೊಂಬ ಅಂತ. ಏನ್ ಹೇಳ್ತಿದ್ದೆ ಚಂದ್ರು? ಅಮೂಲ್ಯನ ಮನೆ ಕರ್ಕೊಂಬಾರ್ದ? ಅವ್ರ ಈ ಮನೆ ಕಾಲಿಡಬಾರ್ದು. ಅವಳ್ದು ಈ ಮನೆ ಋಣ ರಾತ್ರಿ ತೀರೋಯ್ತು. ನನಗ್ ಬೇಕಾಗಿರೋದು ಅವಳ ಸಾವಿನ ಸುದ್ದಿ. ಸಿಕ್ಕಂಡು ಸಿಕ್ಕಲ್ಲ ನಾವು ಇನ್ನೂ ಸಿಕ್ಕಿಲ್ವಾ? ಇವತ್ತು ಸಂಜೆ ಅವ್ರು ಸಿಗ್ಲೇಬೇಕು. ಹಾ, ಅಣ್ಣ, ನೀನ್ ಮಾತಾಡ, ಬಾಯ್ ಬಿಟ್ಟು ಅಮೂಲ್ಯನ್ ಸಾಯಿಸ್ಬೇಡ ಅಂತ್ಯ. ಆದ್ರೆ ನಾನು ನಿರ್ಧಾರ ಮಾಡಾಗಿದೆ. ನಾನು ಎಷ್ಟು ಲಕ್ಷಣವಾಗಿ ಕಾಣ್ತಿದ್ಯಾ ಕಂದ ನೀನು. ಅಮ್ಮು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬು. ಮದ್ವೆ ಅನ್ನೋದು ಒಂದು ಋಣಾನುಬಂಧ ಇದ್ದಾಗೆ ವಲ್ಲಭ. ಆ ದೇವ್ರ ಆಣತಿ ಇಲ್ದೆ ಒಂದು ಹುಲ್ಲು ಕಡ್ಡಿನೂ ಅಲ್ಗಾಡಲ್ವಂತೆ. ಅಂತದ್ರಲ್ಲಿ ಇವತ್ತಿ ಮದ್ವೆ ನಡೀತಾ ಇದೆ ಅಂದ್ರೆ ಅದು ಆ ಭಗವಂತನ ಇಚ್ಛೆ ಅಂತಾನೆ ಅನ್ಕೊಳ್ಳೋ. ನಂಬು ಕಂದ. ಅಮೂಲ್ಯ, ಮನುಷ್ಯ ಜೀವನದಲ್ಲಿ ತಪ್ಪು ಮಾಡಿ ದಾರಿವಾಗ ಅವನ್ಗೆ ದೇವ್ರು 2ನೇ ಅವಕಾಶ ಕೊಡ್ತಾನೆ. ನೀನ್ ಮಾಡಿದ ಆಯ್ಕೆ ತಪ್ಪಾಗಿದೆ. ಆ ದೇವ್ರು ನಿನ್ಗೋಸ್ಕರ ಒಂದು ಆಯ್ಕೆ ಮಾಡಿದಾನೆ. ಇದು ತಪ್ಪಾಗೋದಕ್ ಸಾಧ್ಯನೇ ಇಲ್ಲ ಅಲ್ವಾ? ಸರ್, ಇಬ್ರು ಕುತ್ಕೊಳ್ಳಿ.
ವಿಘ್ನೇಶ್ವರೋ ನಾಮ ಸುರೇಶು ಪೂಜ್ಯೋ ವಧೂವರಾಭ್ಯಾಂ ವರದಾ ಭವಂತು ಸುಮೂರ್ತೆ ಸಾವಧಾನ ಸುಲಗ್ನೇ ಸಾವಧಾನ. ಹಾರವನ್ನು ತೆಗೆದುಕೊಂಡು ಬದಲಾಯಿಸ್ಕೊಳ್ಳಿ. ನೋವೇ ಚಾನ್ಸೇ ಇಲ್ಲ. ಒಂದ್ ಹೆಣ್ ಕತೆ ತೋರಿಸ್ಬಿಟ್ಟು ತಾಳಿ ಕಟ್ಬಿಡ್ತೀನಿ. ಆದ್ರೆ ಅವಳ ಜೊತೆ ಚಾನ್ಸೇ ಇಲ್ಲ. ನೀನ್ ಯಾವತ್ತೂ ನನ್ನ ರಿಲೇಟಿವ್ ಆಗಕ್ ಸಾಧ್ಯನೇ ಇಲ್ಲ. ನೀನ್ ಯಾವತ್ತೂ ನನ್ನ ಶತ್ರುನೇ. ನಿನ್ನನ್ನು ಅಷ್ಟೇ ಕಣೆ, ರಿಲೇಟಿವ್ ಅಂತ ನನ್ ಶತ್ರು ಒಪ್ಕೊಳ್ಳಲ್ಲ. ಶತ್ರು ಯಾವತ್ತಿದ್ರು ಶತ್ರುನೇ. ಅಪ್ಪ ಕೃಷ್ಣ ಪರಮಾತ್ಮ, ನಿನ್ಗೆ ನನ್ನ ಮೇಲೆ ಕರುಣೆ ಅನ್ನೋದೊಂದಿದ್ರೆ ಇಂಥ ಕುಳ್ಳಿ ಅಂತವ್ರನ್ನ ಮಾತ್ರ ನನಗ್ ಕಟ್ಟಾಕ್ಬಿಡಪ್ಪ. ನಿನ್ ಮುಖಕ್ಕೆ ಎಂತವ್ರು ಸಿಗ್ತಾರೆ ಅಂತ ನನಗೆ ಗೊತ್ತಿಲ್ವಾ? ನಿನ್ನ ಹುರ್ದು ಮುಖ ಅಂತವಳೆ ಸಿಗ್ತಾಳೆ. ನಿನ್ನ ಮದುವೆ ಆಗ್ತಿದ್ದಾನಲ್ಲ ಆ ಮಹಾನುಭಾವ, ಅಲ್ಲಲ್ಲ ಆ ನತದೃಷ್ಟನ್ ಫೋಟೋನ ಸ್ವಲ್ಪ ತೋರಿಸ್ತೀಯಾ? ಯಾಕೆಂದ್ರೆ ಅವನ್ ಪುಣ್ಯ ಪದನ ಜೆರಾಕ್ಸ್ ಮಾಡ್ಕೊಂಡು ಒಂದ್ ಫ್ರೇಮ್ ಹಾಕಿ ಇಟ್ಕೊಳ್ಳೋಣ ಅಂತ. ನಿನಗೆ ಎಂತ ಹೆಂಡತಿ ಸಿಗ್ತಾಳ ಅಂತ ನಾನು ನೋಡ್ತೀನಿ. ನಿಂಗೆ ಎವ್ರಿ ಸೆಕೆಂಡ್ ಟಾರ್ಚರ್ ಕೊಡೋ ಅಂತ ಮೋಹಿನಿ ಅಂತ ಸಿಗ್ಲಿ. ನಿನ್ ಕುತ್ತಲ್ಲಿ ನಿಂತಲ್ಲಿ ಮನದಲ್ಲಿ ಎಲ್ಲ ಕಡೆ ಕಾಡೋ ಕಲ್ಪನಾ ಅಂತ ಸಿಗ್ಲಿ. ನಿಂಗ್ ಒಂದ್ ಸೆಕೆಂಡ್ ನಗೋಕು ಬಿಡದೆ ಅಳಿಸಿ ಒದ್ದಾಡ್ಸ ನಾಗವನ್ನೇ ಸಿಗ್ಲಿ. ಇದೇ ನನ್ ಶಾಪ. ವಲ್ಲಭ, ತಾಳಿ ಕಟ್ಟೋ. So